1,80,253 ಮನೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ನಾವು ಇದ್ವಿ, ಸಮ್ಮಿಶ್ರ ಸರ್ಕಾರ ನಾವು ಇದ್ವಿ. 1.5 ವರ್ಷ ನಮ್ಮದೇ ಸರ್ಕಾರ ಆಯ್ತು, ನಾನು ಅವಾಗ ಮಂತ್ರಿ ಆಗಿದೆ. 4 ವರ್ಷ ತಮ್ಮ ಸರ್ಕಾರ ಆಯ್ತು. ಒಂದ್ ಮನೆ ಏನಾರ ಸ್ಲಮ್ ಬೋರ್ಡ್ ಅಲ್ಲಿ ಸ್ಯಾಂಕ್ಷನ್ ಆಗಿದ್ರೆ ಕೊಟ್ಟಿದ್ರೆ ನಾನು ಇವತ್ತೇ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ. ಇವತ್ತೇ ಕೊಡ್ತೀನಿ, ಸಾಬೀತುಪಡಿಸಿ. ಅದು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಕಂಪ್ಲೀಟ್ ಮಾಡ್ತೀನಿ ಅವನಿಗೆ. ಸುರೇಶ್ ಬಾಬು ಹೇಳಿ. ಆಮೇಲೆ ಕಂಪ್ಲೀಟ್ ಮಾಡಿದೀವಿ 2,570. ಏನ್ ಮಾಡಿದ್ವಿ ಅಧ್ಯಕ್ಷ? ನಾವು 1,80,000 ಅಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಮಾಡ್ಕೊಂಡಿದ್ವಿ ಸನ್ಮಾನ್ಯ ಅಧ್ಯಕ್ಷೆ. ಅದಲ್ಲಿ ಮೊದಲೇ ಫೇಸ್ ಅಲ್ಲಿ 36,789 ಮನೆಗಳು 2024 ಮಾರ್ಚ್ ಅಲ್ಲಿ ಮನೆಗಳು ಹ್ಯಾಂಡ್ ಓವರ್ ಮಾಡಿದ್ವಿ. ಸೆಕೆಂಡ್ ಫೇಸ್ ಅಲ್ಲಿ ನೋಡಿ, ಫಸ್ಟ್ ಫೇಸ್ ಅಲ್ಲಿ ಇವ್ರು ಕೊಟ್ಟಿರೋದು 2,073 ಮನೆ ಕೊಟ್ವಿ. ಸೆಕೆಂಡ್ ಫೇಸ್ ಅಲ್ಲಿ ಮೊನ್ನೆ ಜನವರಿಯಲ್ಲಿ 24ನೇ ತಾರೀಕು ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 446 ಮನೆಗಳು ಕೊಟ್ಟಿದ್ವಿ, ಹ್ಯಾಂಡ್ ಓವರ್ ಮಾಡಿದ್ವಿ. ಕಾರಣ ಅಂದ್ರೆ ಈ ಮನೆಗಳು ಏನು ಪೆಂಡಿಂಗ್ ಇತ್ತಂದ್ರೆ ಸೇಮ್ ಅದೇನೆ. ನಾನು ಬಹಳ ಸತಿ ಸದನದಲ್ಲಿದ್ದೀನಿ, ನನಗೂ ಹೇಳಿ ಸಾಕಾಗಿದೆ. ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ, SC ST 2 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗಿತ್ತು. ಟೋಟಲ್ ಸ್ಲಮ್ ಬೋರ್ಡ್ಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದೆ. ಯಾರೋ 5,000 ಕೊಟ್ಟಾರೆ, ಯಾರೋ 10,000, ಯಾರೋ 15,000 ಆದ್ಮೇಲೆ ಕೊಡೋಕೆ ಸಾಧ್ಯ ಆಗಲ್ಲ. ನಾನ್ ಸಚಿವ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಮನವಿ ಮಾಡಿದೆ, ಸರ್ ಈ ತರ ಬೆನಿಫಿಷರಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ ಸರ್, ಬಡವರು ಇದು ಕೇಳಿ, ಜನ ಎಲ್ಲ ಬೀದಿಯಲ್ಲಿ ಇದ್ದಾರೆ ಸರ್, ನಾವು ಸರ್ಕಾರ ವತಿಯಿಂದಾನೆ ಕೊಡ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದು. ಮಾನ್ಯ ಮುಖ್ಯಮಂತ್ರಿ ಒಪ್ಕೊಂಡು ಕ್ಯಾಬಿನೆಟ್ ಅಲ್ಲಿ ತಂದು ಮಾಡೋ ಅದು ಇದು 5 ಗ್ಯಾರಂಟಿದಲ್ಲಿ 7,500 ಕೊಟ್ಟಿದ್ದು ಸುಲಭ ಇಲ್ಲ. ಒಪ್ಕೊಂಡೀಗ ಮನೆಗಳು ಹಂತ ಕೊಡ್ತಾ ಇದೀವಿ. ನಿಮ್ಮಲ್ಲೂ ಕೊಟ್ಟಿದ್ದೀವಿ ಈಗ 7,344. ಸುರೇಶ್ ಬಾಬು 1,80,253 ಮನೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ನಾವು ಇದ್ವಿ, ಸಮ್ಮಿಶ್ರ ಸರ್ಕಾರ ನಾವು ಇದ್ವಿ. 1.5 ವರ್ಷ ನಮ್ಮದೇ ಸರ್ಕಾರ ಆಯ್ತು, ನಾನು ಅವಾಗ ಮಂತ್ರಿ ಆಗಿದೆ. 4 ವರ್ಷ ತಮ್ಮ ಸರ್ಕಾರ ಆಯ್ತು. ಒಂದ್ ಮನೆ ಏನಾರ ಸ್ಲಮ್ ಬೋರ್ಡ್ ಅಲ್ಲಿ ಸ್ಯಾಂಕ್ಷನ್ ಆಗಿದ್ರೆ ಕೊಟ್ಟಿದ್ರೆ ನಾನು ಇವತ್ತೇ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ. ಇವತ್ತೇ ಕೊಡ್ತೀನಿ, ಸಾಬೀತುಪಡಿಸಿ. ಅದು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಕಂಪ್ಲೀಟ್ ಮಾಡ್ತೀನಿ ಅವನಿಗೆ. ಸುರೇಶ್ ಬಾಬು ಹೇಳಿ. ಆಮೇಲೆ ಕಂಪ್ಲೀಟ್ ಮಾಡಿದೀವಿ 2,570. ಏನ್ ಮಾಡಿದ್ವಿ ಅಧ್ಯಕ್ಷ? ನಾವು 1,80,000 ಅಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಮಾಡ್ಕೊಂಡಿದ್ವಿ ಸನ್ಮಾನ್ಯ ಅಧ್ಯಕ್ಷೆ. ಅದಲ್ಲಿ ಮೊದಲೇ ಫೇಸ್ ಅಲ್ಲಿ 36,789 ಮನೆಗಳು 2024 ಮಾರ್ಚ್ ಅಲ್ಲಿ ಮನೆಗಳು ಹ್ಯಾಂಡ್ ಓವರ್ ಮಾಡಿದ್ವಿ. ಸೆಕೆಂಡ್ ಫೇಸ್ ಅಲ್ಲಿ ನೋಡಿ, ಫಸ್ಟ್ ಫೇಸ್ ಅಲ್ಲಿ ಇವ್ರು ಕೊಟ್ಟಿರೋದು 2,073 ಮನೆ ಕೊಟ್ವಿ. ಸೆಕೆಂಡ್ ಫೇಸ್ ಅಲ್ಲಿ ಮೊನ್ನೆ ಜನವರಿಯಲ್ಲಿ 24ನೇ ತಾರೀಕು ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 446 ಮನೆಗಳು ಕೊಟ್ಟಿದ್ವಿ, ಹ್ಯಾಂಡ್ ಓವರ್ ಮಾಡಿದ್ವಿ. ಕಾರಣ ಅಂದ್ರೆ ಈ ಮನೆಗಳು ಏನು ಪೆಂಡಿಂಗ್ ಇತ್ತಂದ್ರೆ ಸೇಮ್ ಅದೇನೆ. ನಾನು ಬಹಳ ಸತಿ ಸದನದಲ್ಲಿದ್ದೀನಿ, ನನಗೂ ಹೇಳಿ ಸಾಕಾಗಿದೆ. ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ, SC ST 2 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗಿತ್ತು. ಟೋಟಲ್ ಸ್ಲಮ್ ಬೋರ್ಡ್ಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದೆ. ಯಾರೋ 5,000 ಕೊಟ್ಟಾರೆ, ಯಾರೋ 10,000, ಯಾರೋ 15,000 ಆದ್ಮೇಲೆ ಕೊಡೋಕೆ ಸಾಧ್ಯ ಆಗಲ್ಲ. ನಾನ್ ಸಚಿವ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಮನವಿ ಮಾಡಿದೆ, ಸರ್ ಈ ತರ ಬೆನಿಫಿಷರಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ ಸರ್, ಬಡವರು ಇದು ಕೇಳಿ, ಜನ ಎಲ್ಲ ಬೀದಿಯಲ್ಲಿ ಇದ್ದಾರೆ ಸರ್, ನಾವು ಸರ್ಕಾರ ವತಿಯಿಂದಾನೆ ಕೊಡ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದು. ಮಾನ್ಯ ಮುಖ್ಯಮಂತ್ರಿ ಒಪ್ಕೊಂಡು ಕ್ಯಾಬಿನೆಟ್ ಅಲ್ಲಿ ತಂದು ಮಾಡೋ ಅದು ಇದು 5 ಗ್ಯಾರಂಟಿದಲ್ಲಿ 7,500 ಕೊಟ್ಟಿದ್ದು ಸುಲಭ ಇಲ್ಲ. ಒಪ್ಕೊಂಡೀಗ ಮನೆಗಳು ಹಂತ ಕೊಡ್ತಾ ಇದೀವಿ. ನಿಮ್ಮಲ್ಲೂ ಕೊಟ್ಟಿದ್ದೀವಿ ಈಗ 7,344. ಸುರೇಶ್ ಬಾಬು